ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ, ಡೋಂಟ್ ವರಿ, ನಿನ್ನ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು, ಅದಕ್ಕೆ ಪಾಪ ಇನ್ನು ನಿಂದು ಇನ್ವೆಸ್ಟಿಗೇಷನ್ ಇನ್ನು ನಾವು ಮಾಡಬೇಕಾಗಿದ್ದೆಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಸಿಬಿಐ ಕೊಟ್ಬಿಡಿ. ದೊಡ್ಡ ಸಮಸ್ಯೆ ಇದ್ರೆ ಅದಕ್ಕೆ ಕೊಡಿ. ಬರುವುದೇ ಲೇಟ್, ಸಣ್ಣ ಡೈವರ್ಟ್. ನಾವೆಂತ ಗಂಟೆ ಯಾರಿಲ್ಲ ಹೋಗ್ತೀವಿ ನಾವು, ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರಲಿ. ರಿಪ್ಲೈ ಮಾಡಿ ಸಚಿವ, ರಿಪ್ಲೈ ಮಾಡಿ. ಸತೀಶ್ ರೆಡ್ಡಿ ಅವರೇ, ನೀವು ರಾಮಮೂರ್ತಿ ಕೂತ್ಕೊಳ್ಳಪ್ಪ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ಕೂತ್ಕೋ ಆಯ್ತು. ಆಮೇಲೆ ಸ್ವಲ್ಪ ಇರು ಒಂದು ನಿಮಿಷ. ಅಲ್ಲ ಏನು ಕ್ಲಾರಿಫಿಕೇಶನ್ ಕೇಳಿಬಿಟ್ಟು ಇಲ್ಲ, ಕೂತ್ಕೊಳ್ಳಿ ಒಂದು ನಿಮಿಷ ಪ್ಲೀಸ್. ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು, ಯಾರು ಸೋಮಶೇಖರ್, ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್. ಈಗ ಡಿಸ್ಟರ್ಬ್ ಮಾಡೋದು ಬೇಡ. ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ, ಕೋರ್ಟ್ ಎಲ್ಲ ಡೈರೆಕ್ಷನ್ ಕೊಟ್ಟಿದೆ, ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್, ಯಾವತ್ತು ಏನೇನು ಮಾಡಬೇಕು ಅಂತ ನಮ್ಗೆ. ಈಗಾಗಲೇ ನಾವು ಕೂಡ 18ನೇ ತಾರೀಕು, 18 ಆಗೋಯ್ತಾ, 18/8/22 ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್, 25/8 ಫೈನಲೈಸೇಷನ್ ಆಫ್ ಗವರ್ನರ್ ಕಳ್ಸೋಕ್ಕೆ, 2/9 ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಅದಾದಮೇಲೆ ಏನೇನು ಬೇಕೋ ಅದಕ್ಕೆಲ್ಲ ರಿಸರ್ವೇಷನ್ಸು ಮತ್ತೊಂದೆಲ್ಲ ಬಹುಶಃ ಎಲ್ಲನೂ ಕೇಳ್ತೀವಿ, ಅವ್ರಿಗೂ ಅಡ್ಜಸ್ಟ್ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್. ಅದಕ್ಕೇನು ವಿ ಡೋಂಟ್ ಹ್ಯಾವ್ ಎನಿ ದಿಸ್ ಒನ್ ಥಿಂಗ್ಸ್. ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ, ಬೇರೆ ವಿಚಾರ ಮಾತಾಡೋಣ. ಬೇಕಾದ್ರೆ ನೀವು ಒಂದು ನಿಮಿಷ ಇರೋಣ, ಒಂದು ನಿಮಿಷ ಇರೋ, ನಾನು ಹೇಳ್ತೀನಿ ಕೇಳಿಲಿ. ಬೇಕಾದ್ರೆ ಇನ್ನೂ ಶುಕ್ರವಾರದ ಒಳಗಡೆ ಲೆಟ್ ಅಸ್ ಡಿಸ್ಕಸ್ 1 hour. ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್. ಐ ಅಗ್ರಿ ವಿತ್ ಯು. ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು. ಪ್ಲೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ? ಈಗ ಒಂದೇ ಒಂದು ಡೌಟ್ ಅಣ್ಣ, ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಒಂದೆರಡು ಮಾತು ನಾನು ಕೇಳಬೇಕು ಅಂತ ಇದ್ದೀನಿ. ಅದು ಬೇಗ ಬರಬೇಕು. ಬಂದು ಈಗ ಮಾತಂತ ಇಲ್ಲ, ಇವಾಗ 5 ನಗರ ಪಾಲಿಕೆಯನ್ನು ಏನು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ, ಈ ಪಾಲಿಕೆಯ ವಿಭಜನೆ ಏನು ಮಾಡಿದ್ದಾರೆ, ಜನಸಂಖ್ಯೆಯ ಅಸಮತೋಲನ ಮಾಡಿದ್ದಾರೆ. ಅದು ಮಾತಾಡಿದ್ರು. ಬೆಂಗಳೂರು ನೋಡಿ, ಉದಾಹರಣೆ ಹೇಳ್ತೀನಿ, ಬೆಂಗಳೂರು ಉತ್ತರ ಜನಸಂಖ್ಯೆ 19,048,046 ಮಾಡಿದ್ದಾರೆ. ಬೆಂಗಳೂರು ಬಗ್ಗೆ ಮಾತಾಡಿ. ಅಲ್ಲ, ಬರೀ 10 ಲಕ್ಷ, ಬರೀ 10 ಲಕ್ಷ. ಬೆಂಗಳೂರು